ಮಹಾರಾಷ್ಟ್ರವನ್ನ ಮತ್ತೆ ಆಳುತ್ತೆ ಠಾಕ್ರೆ ವಂಶ. ಮಹಾರಾಷ್ಟ್ರ ಸರ್ಕಾರ ಸೇರುತ್ತಾರಾ ಉದ್ಧವ್ ಠಾಕ್ರೆ? ಮಹಾರಾಷ್ಟ್ರವನ್ನ ಮತ್ತೆ ಆಳುತ್ತೆ ಠಾಕ್ರೆ ವಂಶ. ಬಾಳ್ ಠಾಕ್ರೆಯ ನಂತರ ಮಹಾರಾಷ್ಟ್ರ ಸರ್ಕಾರ ಸೇರುತ್ತಾರಾ ಉದ್ಧವ್ ಠಾಕ್ರೆ? ಹಾಲಿ ಸಿಎಂ ಫಡ್ನವೀಸ್ ಸರ್ಕಾರದಲ್ಲಿ ಭಾರಿ ಭಿನ್ನಮತ ಸ್ಫೋಟಗೊಂಡಿದೆ. ಶಿಂಧೆ ನೇತೃತ್ವದ ಶಿವಸೇನೆ ಜೊತೆ ಬಿಜೆಪಿ ಭಿನ್ನಮತ ಉಲ್ಬಣ. ದಿನದಿಂದ ದಿನಕ್ಕೆ ಉಲ್ಬಣಗೊಳ್ಳುತ್ತಾ ಇದೆ. ಹಳೆ ದೋಸ್ತಿ ಉದ್ಧವ್ ಠಾಕ್ರೆ ಜೊತೆ ಕೈ ಜೋಡಿಸಲು ಮುಂದಾಯ್ತಾ ಬಿಜೆಪಿ? ಹಾಗಾದ್ರೆ ಸರ್ಕಾರ ಸೇರಲು ಉದ್ಧವ್ ಠಾಕ್ರೆಗೆ ಆಹ್ವಾನ ಕೊಟ್ಟ ಸಿಎಂ ಫಡ್ನವೀಸ್ ಆ ಆಹ್ವಾನವನ್ನ ಸ್ವೀಕರಿಸ್ತಾರಾ ಅಥವಾ ನಿರಾಕರಿಸ್ತಾರಾ? ಮಹಾವಿಕಾಸ್ ಅಘಾಡಿ ಬಿಟ್ಟು ಎನ್ಡಿಎ ಬೆಂಬಲಿಸ್ತಾರಾ ಉದ್ಧವ್ ಠಾಕ್ರೆ? 2029ರಲ್ಲಿ ಮತ್ತೆ ಬಿಜೆಪಿ ಉದ್ಧವ್ ಠಾಕ್ರೆಯ ಶಿವಸೇನೆ ಮೈತ್ರಿ ಆಗುತ್ತಾ? ಉದ್ಧವ್ ಠಾಕ್ರೆಯ ಶಿವಸೇನೆ ಮತ್ತೆ ಬಿಜೆಪಿ ಜೊತೆಗೂಡುತ್ತಾ? ಉದ್ಧವ್ ಠಾಕ್ರೆ ಎನ್ಡಿಎಗೆ ಬಂದ್ರೆ ಪ್ರಚಂಡ ಜಯಭೇರಿ ಸಾಧ್ಯತೆ. ಆ ಎಲ್ಲಾ ಲೆಕ್ಕಾಚಾರಗಳೇ ಅವರ ಆಹ್ವಾನಕ್ಕೆ ಕಾರಣವಾಗಿರುವಂತಹದ್ದು. 2029ರಲ್ಲಿ ಎನ್ಡಿಎ ನಿಂದ ಉದ್ಧವ್ ಠಾಕ್ರೆಯೇ ಸಿಎಂ ಆಗೋ ಸಾಧ್ಯತೆ. ಮಹಾರಾಷ್ಟ್ರದ ಹುಲಿ ಠಾಕ್ರೆ ವಂಶ ಮತ್ತೆ ರಾಜ್ಯ ಆಳುವ ಸಾಧ್ಯತೆ ಇದೆ. ಹೊಸ ರಾಜಕೀಯಕ್ಕೆ ಈಗಿನಿಂದಲೇ ಎಲ್ಲಾ ತರಹದ ಅಖಾಡ ಸಿದ್ಧತೆ ಆಗ್ತಾ ಇದೆ. ಮಹಾರಾಷ್ಟ್ರದ ರಾಜಕಾರಣದ ಲೆಕ್ಕಾಚಾರ ದಿನದಿಂದ ದಿನಕ್ಕೆ ಒಂದು ತರಹದ ಕೌತುಕದ ಅರಮನೆಯಾಗಿದೆ. ಒಂದು ಕಾಲದಲ್ಲಿ ಠಾಕ್ರೆ ವಂಶಸ್ಥರೇ ಆಳ್ತಾ ಇದ್ದಂತಹ ಮಹಾರಾಷ್ಟ್ರ ಬರಬರುತ್ತಾ ರಾಜಕೀಯದ ರೂಪಗಳನ್ನೇ ಬದಲಿಸಿಕೊಂಡಂತಹ ಮಹಾರಾಷ್ಟ್ರ. ಸೊ ಈಗ ಉದ್ಧವ್ ಠಾಕ್ರೆ ಐಎನ್ಡಿಎ ಅದರ ಮಿತ್ರಕೂಟದಲ್ಲಿ ಒಂದು ಭಾಗ ಆಗಿದ್ದಾರೆ. ಸೊ ಬಿಜೆಪಿಯಲ್ಲಿ ಫಡ್ನವೀಸ್ ಈಗ ಸಿಎಂ ಆಗಿರುವಂತಹದ್ದು. ಸೊ ಫಡ್ನವೀಸ್ ಉದ್ಧವ್ ಠಾಕ್ರೆಯನ್ನು ಈಗಾಗಲೇ ಆಹ್ವಾನಿಸಿದ್ದಾರೆ ಪಕ್ಷಕ್ಕೆ ಬರೋದಕ್ಕೆ. ಆದರೆ ಮಹಾಗಠಬಂಧನ್ನಲ್ಲಿ ಗಟ್ಟಿಯಾಗಿರ್ತಕ್ಕಂತಹ ಉದ್ಧವ್ ಠಾಕ್ರೆ ಕಾರ್ಯಕ್ರಮದ ಆಹ್ವಾನಕ್ಕೂ ಹೋಗಿದ್ದಾರೆ ಹೊರತಾಗಿ ತನ್ನ ರಾಜಕೀಯ ಆದರ್ಶವನ್ನೇ ಮೈತ್ರಿ ಮಾಡಿಕೊಳ್ಳೋದಕ್ಕಲ್ಲ. ಆದರೂ ಕೂಡ ಈ ಚರ್ಚೆಗಳಾಗ್ತಾ ಇದೆ. ಹಾಲಿ ಸಿಎಂ ಫಡ್ನವೀಸ್ ಸರ್ಕಾರದಲ್ಲಿ ಭಾರಿ ಭಿನ್ನಮತ. ಶಿಂಧೆ ನೇತೃತ್ವದ ಶಿವಸೇನೆ ಜೊತೆ ಬಿಜೆಪಿ ಭಿನ್ನಮತ ಉಲ್ಬಣಗೊಂಡಿದೆ. ಹಳೆ ದೋಸ್ತಿ ಉದ್ಧವ್ ಠಾಕ್ರೆ ಜೊತೆ ಕೈ ಜೋಡಿಸಲು ಮುಂದಾಯ್ತಾ? ಹಾಗಾದ್ರೆ ಬಿಜೆಪಿ ಸರ್ಕಾರ ಸೇರೋದಕ್ಕೆ ಉದ್ಧವ್ ಠಾಕ್ರೆಗೆ ಆಹ್ವಾನ ಕೊಟ್ಟ ಸಿಎಂ ಫಡ್ನವೀಸ್ ಮಹಾ ವಿಕಾಸ್ ಅಘಾಡಿ ಬಿಟ್ಟು ಎನ್ಡಿಎ ಬೆಂಬಲಿಸ್ತಾರಾ ಉದ್ಧವ್ ಠಾಕ್ರೆ? 2029ರಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಆಗಬಹುದು. ಆ ಸಂದರ್ಭದಲ್ಲಿ ಮತ್ತೆ ಬಿಜೆಪಿ ಉದ್ಧವ್ ಠಾಕ್ರೆಯ ಶಿವಸೇನೆ ಮೈತ್ರಿ ಆಗುತ್ತಾ? ಒಂದು ವೇಳೆ ಆ ತರಹದ ಮೈತ್ರಿ ಆಗಿದ್ದೇ ಆದಲ್ಲಿ ಉದ್ಧವ್ ಠಾಕ್ರೆಯೇ ಶಿವಸೇನೆ ಮತ್ತು ಬಿಜೆಪಿ ಜೊತೆ ಗೂಡಬಹುದಾ? ಉದ್ಧವ್ ಠಾಕ್ರೆ ಎನ್ಡಿಎಗೆ ಬಂದ್ರೆ ಪ್ರಚಂಡ ಜಯಭೇರಿ ಸಾಧ್ಯತೆ. ಒಂದು ವೇಳೆ ಆ ಪ್ರಚಂಡ ಜಯಭೇರಿಯಿಂದ ಏನಾದರೂ ಸರ್ಕಾರ ರಚನೆ ಆಗುವ ಸಾಧ್ಯತೆಗಳಿದ್ರೆ 2029ರಲ್ಲಿ ಎನ್ಡಿಎ ನಿಂದ ಉದ್ಧವ್ ಠಾಕ್ರೆ ಸಿಎಂ ಆಗುವ ಸಾಧ್ಯತೆ ಎಂದು ಹೇಳಲಾಗ್ತಿದೆ. ಮಹಾರಾಷ್ಟ್ರದ ಹುಲಿ ಠಾಕ್ರೆ ವಂಶ ಮತ್ತೆ ರಾಜ್ಯವನ್ನಾಳುವ ಸಮಯ ಹತ್ತಿರದಲ್ಲಿದೆ. ಹೊಸ ರಾಜಕೀಯಕ್ಕೆ ಈಗಿನಿಂದಲೇ ಸಿದ್ಧವಾಗ್ತಾ ಇದೆ ವೇದಿಕೆ ಎಂದು ಮಹಾರಾಷ್ಟ್ರದ ರಾಜಕೀಯ ವಲಯಗಳಲ್ಲಿ ಬಹಳಷ್ಟು ಸಂಚಲನವನ್ನು ಮೂಡಿಸಿದೆ ಉದ್ಧವ್ ಠಾಕ್ರೆಗೆ ಇರತಕ್ಕಂತಹ ಆಹ್ವಾನದ ಸುದ್ದಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.